ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಪ್ರತಿಭಟನೆ ಮಾಡಿದ್ದು ಕೇವಲ ಲೋಕಸಭೆ ಚುನಾವಣೆಯ ಗಿಮಿಕ್ ಅಷ್ಟೇ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಒಬಿಸಿ ಜಿಲ್ಲಾ ಅಧ್ಯಕ್ಷ ತಾರಾ ವೆಂಕಟೇಶ್ ತಿಳಿಸಿದರು. ಕಾಂಗ್ರೆಸ್ನ ಪ್ರತಿಭಟನೆ ಕುರಿತು ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದ ಸರ್ಕಾರ ಚುನಾವಣೆ ಗೆದ್ದ ಬಳಿಕ ಎಲ್ಲ ಹಣವನ್ನು ಬಿಟ್ಟಿ ಭಾಗ್ಯಗಳಿಗೆ ವಿನಿಯೋಗ ಮಾಡುತ್ತಿದೆ. ಇದರಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಬೇರೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲು ಅವರಿಂದ ಆಗುತ್ತಿಲ್ಲ. ಆದರೆ ಈಗ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿರುವ ಕಾರಣ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಕೇಂದ್ರದ ವಿರುದ್ಧ ಬೆಟ್ಟು ಮಾಡುವ ಕೆಲಸ ಮಾಡುತ್ತಿದೆ. ಆದರೆ ದೇಶದ ಜನ ಮುಂದಿನ ಬಾರಿಯೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಎಂದು ತೀರ್ಮಾನ ಮಾಡಲಾಗಿದ್ದು ನಿಮ್ಮ ಚುನಾವಣೆಯ ಪ್ರತಿಭಟನೆ ಕೆಲಸ ಮಾಡಲ್ಲ ಎಂದರು. ಇವತ್ತು ಕಾಂಗ್ರೆಸ್ ಅವರು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ದೆಹಲಿಯಲ್ಲಿ ಹೋಗಿ, ಸಿಎಂ ನೇತೃತ್ವದಲ್ಲಿ ದೆಹಲಿಯಲ್ಲಿ ಹೋಗಿ ಜಂತರ್ ಮಂತರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಮ್ಮ ಹಕ್ಕು ನಮ್ಮ ತೆರಿಗೆ ಅನ್ನುವಂಥ ಒಂದು ಹೋರಾಟವನ್ನು ಮಾಡಿದ್ದಾರೆ. ಇದುವರೆಗೂ ಯಾವುದೇ ಒಂದು ಇತಿಹಾಸದಲ್ಲಿ ಇಂತಹ ಒಂದು ಹೋರಾಟ ನೋಡಿಲ್ಲ. ಯಾಕೆಂತಂದ್ರೆ ಇವರು ಚುನಾವಣೆಯನ್ನ ಗೆಲ್ಲಬೇಕಾಗಿತ್ತು. ಅದಕ್ಕಾಗಿ ಜನ ಏನೂ ಕೇಳಿರಲಿಲ್ಲ. ಇವರು ಬಿಟ್ಟಿ ಭಾಗ್ಯಗಳನ್ನ ಕೊಡಿಯಪ್ಪ, ನಮ್ಗೆ ಇದು ಕೊಡಿ, ಅನ್ನ ಕೊಡಿ, ಅಥವಾ ನಂಗೆ ಬಸ್ ಫ್ರೀ ಕೊಡಿ, ಅಥವಾ ಕರೆಂಟ್ ಫ್ರೀ ಕೊಡಿ ಅಂತ ಯಾರು ಏನೂ ಕೇಳಿಲ್ಲ. ಜನ ಕೇಳಿದ್ದೇನು, ನಂಗೆ ರಸ್ತೆ ಬೇಕು, ಕುಡಿಯೋ ನೀರು ಬೇಕು, ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ರು. ಇಂತಹ ಒಂದು ಬಿಟ್ಟಿ ಭಾಗ್ಯಗಳನ್ನ ಕೊಡೋಕೆ ಹೋಗಿ ಇವತ್ತು ತಮ್ಮ ರಾಜ್ಯದ ಒಂದು ಖಜಾನೆಯನ್ನ ಖಾಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ರೆ, ಈ ಲೋಕಸಭಾ ಚುನಾವಣೆ ಬಂದಿದೆ. ಈ ಒಂದು ಲೋಕಸಭಾ ಚುನಾವಣೆ ಇವತ್ತು ಇಡೀ ಒಂದು ಭಾರತ ದೇಶಾದ್ಯಂತ ನರೇಂದ್ರ ಮೋದಿ ಅವರ ಒಂದು ಅಲೆ ಎಲ್ಲ ಕಡೆ ಹಬ್ಬಿದೆ. ಎಲ್ಲ ಕಡೆಯಲ್ಲೂ ಸಹ ನರೇಂದ್ರ ಮೋದಿ ಗೆದ್ದೇ ಗೆಲ್ತಾರೆ. ನರೇಂದ್ರ ಮೋದಿಜಿಯವರು ಇವತ್ತು ಭಾರತಕ್ಕೆ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಗಟ್ಟಿಗೊಳಿಸ್ಕೊಂಡಿದ್ದಾರೆ. ಇಂಥ ಒಂದು ವಿಚಾರವನ್ನ ಇವರು ಏನ್ ಮಾಡ್ತಾ ಇದ್ದಾರೆ, ಈ ನಮ್ಮ ಹಕ್ಕು ನಮ್ಮ ತೆರಿಗೆ ಅನ್ನುವಂಥದ್ದು ತಮ್ಮ ಒಂದು ತಪ್ಪುಗಳನ್ನ ಮುಚ್ಚಿಕೊಳ್ಳಲು, ಇವತ್ತು ಲೋಕಸಭೆ ಚುನಾವಣೆಯನ್ನ ಗೆಲ್ಲಲು ಇದೊಂದು ಗೆಮಿಕ್ ಆಗಿರ್ತದೆ. ಒಂದೇ ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು 2 ಅವಧಿಗೆ ಇವತ್ತು ಅಧಿಕಾರವನ್ನ ಕೇಂದ್ರ ಸರ್ಕಾರದಲ್ಲಿ ನಡೆಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ರು ಅವರು ಅಂತಂದ್ರೆ 60,000 ಕೋಟಿ ಮಾತ್ರ ಕೊಟ್ಟಿದ್ರು. ಆದ್ರೆ ನರೇಂದ್ರ ಮೋದಿಜಿ ಅವರು ಏನ್ ಮಾಡ್ತಾರೆ, 2014ರಿಂದ 2024ರವರೆಗೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅವರು ತೆರಿಗೆಯನ್ನ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ 2,36,000 ಕೋಟಿ, 2,36,000 ಕೋಟಿ ರೂಪಾಯಿಗಳನ್ನ ಈ ಒಂದು 2014-24ವರೆಗೆ ಕೊಟ್ಟಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಅದೇ ಮನಮೋಹನ್ ಸಿಂಗ್ ಕಾಲದಲ್ಲಿ ಬರೀ 60,000 ಕೋಟಿ, ಈ ಒಂದು 10 ವರ್ಷದಲ್ಲಿ, ಇದೇ ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ 10 ವರ್ಷದಲ್ಲಿ 2,36,000 ಕೋಟಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಂತಹ ಒಂದು ಗಿಮಿಕ್ಗಳು, ಕಾಂಗ್ರೆಸ್ನ ಇಂತಹ ಒಂದು ಗಿಮಿಕ್ಗಳು ದಯವಿಟ್ಟು ಬಿಡಬೇಕು. ಇಂತಹ ಒಂದು ಬಿಟ್ಟಿ ಪ್ರಚಾರಕ್ಕಾಗಿ ನೀವು ಏನು ಒಬ್ಬ ಸಿಎಂ ಆಗಿ 136 ಜನ ಒಂದು ಶಾಸಕರುಗಳು ಇವತ್ತು ನೀವು ಹೋಗಿ ಅಲ್ಲಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನ ಹರಾಜು ಮಾಡಿದ್ರ, ಸುಳ್ಳಿನ ಒಂದು ಕಂತೆಯನ್ನ, ಸುಳ್ಳಿನ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ನೀವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಖಂಡಿತ ನಮ್ಮ ರಾಜ್ಯಕ್ಕೆ ಆದಂತಹ ಅಪಮಾನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೇನೆ.